ಹೀಗೆ 4 ಫಂಕ್ಷನ್ ಇದೆ. ಹೆಡ್ಲೈಟ್ ಆನ್, ಬೂಟ್ ಓಪನ್, ಅನ್ಲಾಕ್, ಲಾಕ್. ಇದರಲ್ಲಿ ಮಿರರ್ಸ್ ಓಪನ್ ಮಾಡ್ಕೋಬಹುದು, ಸನ್ರೂಫ್ ಓಪನ್ ಮಾಡ್ಬೋದು. ಮತ್ತೆ ಅಷ್ಟು ಫಂಕ್ಷನ್ಗಳಿದೆ ಈ ಕೀಯಲ್ಲಿ. ಈಗ ಕಾರ್ ಬಗ್ಗೆ ನೋಡೋಣ. ಈ ಕಾರಲ್ಲಿ 1.3 ಲೀಟರ್ TCE 160 ಇಂಜಿನ್ ಇದೆ. ಇದು 163 BHP ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ 280 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈಗ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ, ಮತ್ತೆ ಇದು 6 ಸ್ಪೀಡ್ ಡ್ಯುಯಲ್ ಕ್ಲಚ್ DCTನೂ ಇದೆ. ಆಮೇಲೆ ಇದು ಗ್ರೌಂಡ್ ಕ್ಲಿಯರೆನ್ಸ್ 212 mm ಇಂದ 217 mm ವರೆಗೂ ಬರುತ್ತೆ. ಈ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ಮುಂದೆ, ಮತ್ತೆ ಆಲ್ ಒನ್ ಟಚ್ ವಿಂಡೋ ಪವರ್ ಬಟನ್ ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ಆಮೇಲೆ ರೇರ್ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿಲ್ಲ ಇದಕ್ಕೆ. ಎಲ್ಲ ಕಡೆ ಲೆದರೈಟ್ ಹಾಕಿದ್ದಾರೆ, ಮತ್ತೆ ಕಾರ್ಬನ್ ಫೈಬರ್ ಫಿನಿಶ್ ಇದೆ ಇಂಟೀರಿಯರ್ ಅಲ್ಲಿ. ಕನೆಕ್ಟೆಡ್ ಹೆಡ್ ಲ್ಯಾಂಪ್ಸ್, ಟೇಲ್ ಲೈಟ್ಸ್ ಕೊಟ್ಟಿದ್ದಾರೆ, ಹೆಡ್ ಲ್ಯಾಂಪ್ಸ್ ಕೊಟ್ಟಿಲ್ಲ. ಆಮೇಲೆ ಈ ಸೆಗ್ಮೆಂಟ್ ಅಲ್ಲಿ ಬಿಗ್ಗೆಸ್ಟ್ ಬೂಟ್ ಸ್ಪೇಸ್ ಇದೆ ಈ ಗಾಡಿಗೆ ಹೋಗುತ್ತೆ. 518 ಲೀಟರ್ಸ್ ಇದೆ ಬೂಟ್ ಸ್ಪೇಸ್ ಇದಕ್ಕೆ. ಆಮೇಲೆ 4.3 ಮೀಟರ್ ಗಾಡಿ ಇದು. ಅದಕ್ಕೆ ADAS 2 ಇದೆ, ಮತ್ತೆ 17 ಫಂಕ್ಷನ್ಸ್ ಇದೆ. ಇದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅದರದೆಲ್ಲ. ಮತ್ತೆ 18 ಇಂಚ್ ಅಲಾಯ್ ಕೊಟ್ಟಿದ್ದಾರೆ. ಈ ಗಾಡಿ ದಿವಾಲಿ ಟೈಮಲ್ಲಿ ಇನ್ನೊಂದು ವೇರಿಯಂಟ್ ಬರ್ತಾ ಇದೆ, ಹೈಬ್ರಿಡ್ ವೇರಿಯಂಟು. ಆ ಗಾಡಿಯಲ್ಲಿ ನಿಮಗೆ 1.8 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್ ಇಂಜಿನ್. ಇದನ್ನು E-Tech 160 ಅಂತೆ ಇಂಜಿನ್ ಹೆಸರು. ಈ ಗಾಡಿಗೆ 360 ಕ್ಯಾಮ್ರಾ ಇದೆ, ಒಂದಷ್ಟು ಫೀಚರ್ಗಳಿದೆ. ಬೇರೆ ಗಾಡಿಯಲ್ಲಿ ಸಿಗದೇ ಇರೋದೆಲ್ಲ ಇದೆ ಒಂದಷ್ಟು ಫೀಚರ್ಗಳು. ಅದು ಯಾವ್ದಂದ್ರೆ ನಿಮ್ಗೆ ನನ್ನ ಹೈಟ್ ಅಲ್ಲಿ ಬ್ಯಾಕ್ ಸೀಟ್ ಅಲ್ಲಿ ನಾನು ಕೂತ್ಕೊಳ್ಳಕ್ಕಾಗಲ್ಲ. ನಾನು 6 ಕಾಲು ಅಡಿ ಇದೀನಿ ನಾನು, ನಿಮ್ಗೆ ಗೊತ್ತಾಗತ್ತೆ. ಮತ್ತೆ 6.5 ಅಡಿ ಇಲ್ಲ 6 ಅಡಿ ಇದ್ದವರವರೆಲ್ಲ ಕಷ್ಟ ಆಗುತ್ತೆ ಕೂತ್ಕೊಳ್ಳೋಕೆ ಹಿಂದ್ಗಡೆ ಎಲ್ಲ. ನಿಮ್ಗೆ ಲೆಗ್ ಸಪೋರ್ಟ್ ಅಷ್ಟೊಂದೇನಿಲ್ಲ ಈ ಹೈಟ್ ಅವ್ರಿಗೆಲ್ಲ. ಆಮೇಲೆ ನೋಡಿ, ಇದೆಲ್ಲ ಫುಲ್ಲಿ ಕಂಪ್ಲೀಟೆಡ್ LEDs ಕೊಟ್ಟಿದ್ದಾರೆ. ರೇರ್ ಹೆಡ್ಲೈಟ್ ಅಲ್ಲಿ ಆದ್ರೂ ಇರ್ಲಿ, ಇಲ್ಲಾಂದ್ರೆ ಟೇಲ್ ಲ್ಯಾಂಪ್ಸ್ ಅಲ್ಲಾದ್ರೂ ಇರ್ಲಿ. ವೈರ್ಲೆಸ್ ಚಾರ್ಜರ್ ಇದೆ. TFT ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ ನೋಡಕ್ಕೆ. ನಾನು ಎಲ್ಲ ತೋರಿಸ್ತೀನಿ, ಆಮೇಲೆ ಲಾಸ್ಟ್ ಟೆಸ್ಟ್ ಡ್ರೈವ್ ಕ್ಲಿಪ್ಸ್ ಹಾಕ್ತೀನಿ ನೋಡಿ ಅದ್ರದ್ದು. ಆದ್ರೆ ಸ್ಟೋರೇಜ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಲ್ಯಾಗ್ ಏನ್ ಇರ್ಲಿಲ್ಲ, ಓಡಿಸ್ಬೇಕಾದ್ರೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಆದ್ರೆ ಇದು ಸ್ವಲ್ಪ ಡಿಲೇ ಇತ್ತು ಗೇರ್ ಚೇಂಜ್ ಆಗೋದ್ರಲ್ಲಿ. ಆಮೇಲೆ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ, ಮೋಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ, ಲೋ ಹೈ ಅದೆಲ್ಲ ಸೆಟ್ ಮಾಡ್ಕೋಬಹುದು. ಸ್ಟೀರಿಂಗ್ ಸೆನ್ಸಿಟಿವ್ ಮಾಡ್ಕೋಬಹುದು, ಇದು ಮಾಡ್ಬೋದು, ಸ್ವಲ್ಪ ಟೈಟ್ ಮಾಡ್ಬೋದು. ಆಮೇಲೆ ಲೈಟ್ಸ್ ಇದೆ, ಅದು ಟಚ್ ಸೆನ್ಸಿಟಿವ್ ಅಂತೆ ಮೇಲ್ಗಡೆ ಇರೋದೆಲ್ಲ ಲೈಟ್ಸ್ ಇದೆ. ಮತ್ತೆ ಪ್ಯಾನೋರಾಮಿಕ್ ಸನ್ರೂಫ್ ಏನೆಲ್ಲ ಇದೆ. ಇಷ್ಟು ಫೀಚರ್ ಇದೆ ಈ ಗಾಡಿಯಲ್ಲಿ. ನೋಡಿ ಹೆಂಗಿದೆ ಅಂತ ಗಾಡಿನ. ಹಳೆ ಡಸ್ಟರ್ ಚೆನ್ನಾಗಿದೆ, ಈ ಡಸ್ಟರ್ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳಕ್ಕೆ. ಆಮೇಲೆ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಒನ್ ಟಚ್ ಓಪನ್ ಆಗಿ ಒನ್ ಟಚ್ ಕ್ಲೋಸ್ ಆಗುತ್ತೆ ನೋಡಿ ಇದನ್ನ. ಆಮೇಲೆ ನಿಮ್ಗೆ ಡಿಸ್ಪ್ಲೇ ತೋರಿಸ್ತಾ ಇದೀನಿ ಕಾರ್ದು, ಅದು ಪರವಾಗಿಲ್ಲ, ಸೆನ್ಸಿಟಿವ್ ಇದೆ, ಏನ್ ಲ್ಯಾಗ್ ಇಲ್ಲ ಡಿಸ್ಪ್ಲೇ ಅಲ್ಲಿ. ಮತ್ತೆ ಕಾಲ್ಸ್ ಇದೆಲ್ಲ ಆರಾಮ್ಸೆ ರಿಸೀವ್ ಮಾಡ್ಕೋಬಹುದು. ಗಾಡಿ ಇನ್ನೊಂದು ಬೆನಿಫಿಟ್, ಇದಕ್ಕೆ ಆಂಬಿಯಂಟ್ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ. 48 ಕಲರ್ ಸೆಲೆಕ್ಷನ್ ಇದೆ, ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋಬಹುದು. ಚೆನ್ನಾಗಿ ಕಾಣುತ್ತೆ ನಿಮ್ಗೆ, ರಾತ್ರಿಯಲ್ಲಿ ಇರ್ಬೋದು ಇಲ್ಲ ಬೆಳಕಲ್ಲಿ ಇರ್ಬೋದು. ನೋಡಿ ಹೆಂಗಿದೆ ಅಂತ, ಅದನ್ನು ತೋರಿಸಿದೀನಿ ನಾನು. ಆಮೇಲೆ ಬನ್ನಿ ಇನ್ನು ಮುಂದೆ ನೋಡೋಣ ಗಾಡಿ ಬಗ್ಗೆ. ಇದಕ್ಕೆ ಆಟೋ ಸ್ಟಾರ್ಟ್, ಆಟೋ ಆಫ್ ಇದೆ,
ನೀವು ಬ್ರೇಕ್ ಒತ್ಕೊಂಡ್ರೆ ಸ್ವಲ್ಪ ಹೊತ್ತಿದ್ರೆ ಗಾಡಿ ಆಟೋ ಆಫ್ ಆಗುತ್ತೆ ಇಂಜಿನ್ದು. ಮತ್ತೆ ಬ್ರೇಕ್ ಬಿಟ್ರೆ ಗಾಡಿ ಆನ್ ಆಗುತ್ತೆ. ಗ್ಲೌ ಬಾಕ್ಸ್ ಎಲ್ಲ ನೋಡಿ, ಫಿನಿಶ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ನೋಡಿ. ಇದೆಲ್ಲ ಫೀಚರ್ಗಳು ತೋರಿಸ್ತೀನಿ. 360 ಮತ್ತೆ ಏರ್ ಕ್ವಾಲಿಟಿ ಇದೆ, ಏರ್ ಪ್ಯೂರಿಫೈಯರ್ ಇದೆ ಕಾರಲ್ಲಿ. ಮತ್ತೆ ಎಷ್ಟು ಓಡಿಸಿದ್ದೀರಾ ಇವತ್ತು, ಎಷ್ಟು ಮೈಲೇಜ್ ಕೊಟ್ಟಿದೆ ಗಾಡಿ. ಮತ್ತೆ ಇದನ್ನು ಕೊಟ್ಟಿರೋ ಸೇಫ್ಟಿ, ಆಲ್ ಸೇಫ್ಟಿ ಇದೆ, ಟ್ರಾಕ್ಷನ್ ಕಂಟ್ರೋಲು, ಆಕ್ಟಿವ್ ಬ್ರೇಕಿಂಗು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಇದೆ, ಸೌಂಡ್ ಇದೆಲ್ಲ ಕಮ್ಮಿ ಜಾಸ್ತಿ ಮಾಡ್ಕೋಬಹುದು ಅಕಾರ್ಡಿಂಗ್ ಟು ಯುವರ್ ಆಂಬಿಯನ್ಸು ಇದೆ ಅಂತ. ಇನ್ಕ್ಲೈನ್ ಎಲ್ಲ ಇದೆ ಡೈನಮಿಕ್ ಚಾಸಿ ಮೋಡಲ್ಲಿ. ಡೌನ್ ಹೋಗ್ಬೇಕಾದ್ರೆ ಗಾಡಿ ಸ್ಲೋ ಆಗಿ ಹೋಗುತ್ತೆ, ನೀವು ಬ್ರೇಕ್ ಹಿಡಿಯೋದು ಬೇಡ. ಆಮೇಲೆ ಇದೆಲ್ಲ ಆಕ್ಸೆಸ್, ಕಾಕ್ಪಿಟ್ಟು, ಟೆಂಪ್ರೇಚರ್ ಕಂಟ್ರೋಲ್ ಇದೆ, ನಾರ್ಮಲ್ ಆಗಿ ಇರತ್ತಲ್ಲ ಅದು. ಟೈರ್ ಪ್ರೆಷರೂ ಇದೆ. ಆಮೇಲೆ ನೋಡಿ ಇನ್ನೂ ಅಷ್ಟಿದೆ ಫೀಚರ್ಗಳು. ನೋಡಿ ಮುಂದೆ ತೋರಿಸ್ತೀನಿ. ಅದು ಸ್ಟೀರಿಂಗ್ ವೀಲ್ ಸೆನ್ಸಿಟಿವಿಟಿ ಅದು ಬರುತ್ತೆ, ನಿಮ್ಮ ಹತ್ರ ಆಪ್ಷನ್ ಇರುತ್ತೆ. ಯೂಶಲಿ ನಾನು ಯಾವ ಗಾಡಿನೂ ನೋಡಿಲ್ಲ, ನಾನು ವಿಕ್ಟೋರಿಸು ಓಡಿಸಿದ್ದೀನಿ, ಅದೆಲ್ಲ ಇಷ್ಟೆಲ್ಲ ಫೀಚರ್ ಏನಿಲ್ಲ. ಮತ್ತೆ ಕ್ರೆಟಾಲು ಅಷ್ಟೇ ನೋಡಿಲ್ಲ ಈ ಥರ ಎಲ್ಲ. ನೋಡಿ ನಾರ್ಮಲ್ ಆಲ್ಮೋಸ್ಟ್ ಟ್ಯಾಬ್ಲೆಟ್ ಥರ ಇರುತ್ತೆ, ಫೀಚರ್ ಎಲ್ಲ ಹಂಗೆ ಇದೆ ನೋಡಿ. ಎಲ್ಲ ಪ್ರೈವಸಿ ಕಂಟ್ರೋಲು ಮತ್ತಿದೆಲ್ಲ ಇದೆ ನೋಡಿ. ಈ ಮಾಡೆಲ್ಗೋಸ್ಕರ ರೆನಾಲ್ಟ್ ಅವರು ಹೊಸದಾಗಿ ತಂದ್ರು ಪ್ಲಾಟ್ಫಾರ್ಮ್ನ. ಇದಕ್ಕೆ RGMP ಪ್ಲಾಟ್ಫಾರ್ಮ್ ಅಂತಾರೆ, ರೆನಾಲ್ಟ್ ಗ್ರೂಪ್ ಮಾಡ್ಯುಲರ್ ಪ್ಲಾಟ್ಫಾರ್ಮ್. ಮುಂಚೆ CMF-B ಪ್ಲಾಟ್ಫಾರ್ಮ್ ಇತ್ತು. ಯಾಕಂದ್ರೆ ಇದು ಎಲ್ಲದರಲ್ಲೂ ಆಗುತ್ತೆ, ಎಲ್ಲ ಟೈಪ್ ಗಾಡಿನೂ ನೀವು ಅದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. 4.7 ಮೀಟರ್ಸ್ ಇದ್ರೂ ಮಾಡ್ಬೋದು ನೀವು. ಕಿಗಾರು ಆ ಥರ, ಇಲ್ಲಾಂದ್ರೆ ಕ್ವಿಡ್, ಇಲ್ಲಾಂದ್ರೆ ಆ ಥರ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ಎಲ್ಲ ಗಾಡಿಗೂ ಕಂಫರ್ಟಬಲ್ ಆಗಿರುತ್ತೆ ಇದು. ಮತ್ತೆ ಇಂಡಿಯಾ ಬೇಸ್ಡ್ ಪ್ಲಾಟ್ಫಾರ್ಮ್ ಮಾಡಿರೋದು ಇದು. ಮತ್ತೆ ಇದರಲ್ಲಿ EV ಗಾಡಿಗಳು ಫ್ಯೂಚರಲ್ಲಿ ಬಂದರೆ ಇದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದು ಬಾಡಿ ರೋಲು ಅಷ್ಟೊಂದೇನು ಆಗಲ್ಲ, ಫುಲ್ ಮೈನರ್ ಆಗಿ ಇರುತ್ತೆ ಬಾಡಿ ರೋಲು. 5 ಸ್ಟಾರ್ ರೇಟಿಂಗ್ ಇದೆ ಈ ಕ್ರಾಶ್ ಟೆಸ್ಟಲ್ಲೆಲ್ಲ. ಮುಂಚೆ CMF-B ಅದಿದೆಯಲ್ಲ, ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ, ಅದು 3 ಸ್ಟಾರ್ ಬಂದಿತ್ತು. ಈಗ ಇಂಪ್ರೂವ್ ಮಾಡ್ಬಿಟ್ಟು 5 ಸ್ಟಾರ್ ಮಾಡಿದ್ದಾರೆ. ಸೊ ಇದೆಲ್ಲ ಫುಲ್ ಪಾಟಲ್ ಪ್ರೂಫ್ ಎಲ್ಲ ಆಗಿದೆ ಈಗ ಫುಲ್ ಹಂಪಲ್ಲೆಲ್ಲ ಹೋದಾಗ ನಿಮ್ಗೆ ಅನ್ಸಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಅಂತ ಕಂಪೇರ್ ಟು ಅದರ್ ವೆಹಿಕಲ್ಸ್ ಈ ಸೆಗ್ಮೆಂಟಲ್ಲಿ. ಮುಂದೆ ಈಗ ಟೆಸ್ಟ್ ಡ್ರೈವ್ ನೋಡೋಣ ಬನ್ನಿ.